ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಮಾರ್ಕ್ ಸಿನಿಮಾ ಎರಡನೇ ದಿನ ಎಷ್ಟು ಕಲೆಕ್ಷನ್ ಕಂಡಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಯನ್ನು ನಾವು ನಿಮಗೆ ನೀಡುತ್ತಿರ್ತೇವೆ. ಕನ್ನಡ ಚಿತ್ರರಂಗದಲ್ಲಿ ಡಿಸೆಂಬರ್ 25ನೇ ತಾರೀಕು 2 ಸಿನಿಮಾಗಳು ತೆರೆಗೆ ಬರುತ್ತವೆ. ಅದರಲ್ಲಿ ಕಿಚ್ಚ ಸುದೀಪ್ ರವರು ನಟಿಸಿರುವಂಥ ಮಾರ್ಕ್ ಸಿನಿಮಾ ಕೂಡ ಒಂದು. ಮಾರ್ಕ್ ಸಿನಿಮಾ ಅತ್ಯುತ್ತಮವಾದಂಥ ಓಪನಿಂಗ್ ಪಡೆದು ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಹಾಗೆ ಮೊದಲನೇ ದಿನವೇ 15,90,00,000 ರುಗಳು ಕಲೆಕ್ಷನ್ ಕಂಡಿದೆ ಎಂದು ಅಫಿಷಿಯಲ್ ಮಾಹಿತಿ ಇನ್ನೂ ಬಂದಿಲ್ಲ, ಆದರೂ ಅಂದಾಜಿಸಲಾಗಿದೆ. ಹಾಗೆ ಸಿನಿಮಾ ಎರಡನೇ ದಿನ ಬರೋಬ್ಬರಿ 8 ಕೋಟಿಯಿಂದ 10 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಣುವುದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಬಹುದು. ಬರೀ ಕನ್ನಡ ಭಾಷೆಯಲ್ಲಿ ಮಾತ್ರ ತೆರೆ ಕಂಡಿರುವಂಥ ಈ ಸಿನಿಮಾ ಕರ್ನಾಟಕದಲ್ಲಿ ಮಾತ್ರ ಈ ರೀತಿಯ ಹಾವಳಿ ಎಬ್ಬಿಸಿದೆ ಅಂತ ಹೇಳಬಹುದು. ಜನವರಿ 1ರಿಂದ ತೆಲುಗು, ತಮಿಳು ಭಾಷೆಗಳಲ್ಲಿಯೂ ಸಿನಿಮಾ ತೆರೆ ಕಾಣುತ್ತದೆ. ಹಾಗೆ ಸಿನಿಮಾ 2 ದಿನಗಳಲ್ಲಿಯೇ ಬರೋಬ್ಬರಿ 25,90,00,000 ರುಗಳು ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಈ ಸಿನಿಮಾ ನೋಡಿದವರು ಸಿನಿಮಾ ಹೇಗೆ ಅನಿಸಿತು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಸಿನಿಮಾವನ್ನು ಹೆಚ್ಚು ಚಿತ್ರಮಂದಿರದಲ್ಲಿಯೇ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿಯಲ್ಲಿ ನೋಡಬೇಡಿ ಎಂದು ಹೇಳುತ್ತಾ, ಈ ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.